ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕೆ.ಎಸ್ ಎಕ್ಸಾಮ್, ಈ ಒಂದು ಕೆ.ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಒಂದು ಗೊಂದಲಗಳ ಗೂಡಾಗಿತ್ತು ಅಂತ ನಾವು ಹೇಳ್ಬೋದು. ಯಾಕಂದರೆ ಕೆ.ಎಸ್ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಈ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಈ ಸಾಕಷ್ಟು ಅವಾಂತರಗಳು ನಡೆದಿತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಬ್ಬ ವಿದ್ಯಾರ್ಥಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳು ಒಟ್ಟಾಗಿ ಹೋರಾಟವನ್ನು ಕೂಡ ಮಾಡಿದ್ವು. ಸೊ ಈ ಒಂದು ಹೋರಾಟಕ್ಕೆ ಸ್ಪಂದನೆ ನೀಡಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಟ್ವಿಟ್ಟನ್ನು ಕೂಡ ಮಾಡಿದ್ದಾರೆ. ಸೊ ತಾವಾಗಿ ಗಮನಿಸ್ತಾ ಇದ್ದೀರಿ, ಇಲ್ಲಿ KPSC ಗೆಜೆಟೆಡ್ ಪ್ರೊಫೆಷನರ್ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದ್ದವೆಂಬ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಮುಂದಿನ 2 ತಿಂಗಳ ಒಳಗೆ ಮರುಪರೀಕ್ಷೆ ಮಾಡುವಂತೆ KPSCಗೆ ಸೂಚನೆ ನೀಡಿದ್ದೇನೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಆದ್ಮೇಲೆ ಈಗ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಜಯದ ಭಾವನೆ ಬಂದಿದೆ. ಹೌದು, ನಮ್ಮ ಹೋರಾಟಕ್ಕೆ ಒಂದು ಸಿಕ್ಕಿರುವಂಥ ಜಯ. ಈಗ ಮುಂಬರುವಂತಹ ಪ್ರಿಲಿಮ್ಸ್ ಪರೀಕ್ಷೆ ಯಾವ ರೀತಿ ಇರಲಿದೆ? ಈಗ ಮತ್ತೆ ಮತ್ತೊಂದು ರೀತಿಯ ಟೆನ್ಷನ್ ಸ್ಟಾರ್ಟ್ ಆಯಿತು. ಏನಂದರೆ, ಈ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಉತ್ತಮವಾಗಿರುವಂಥ ಸ್ಕೋರನ್ನು ಮಾಡಿದರು. ಹಾಗೂ ಈ ಒಂದು ಮೇನ್ಸ್ ಪರೀಕ್ಷೆಗೆ ಹೋಗುವ ಸಾಧ್ಯತೆ ಕೂಡ ಅಲ್ಲಿ ಇತ್ತು. ಆದರೆ ಈಗ ಈ ಒಂದು ಮರುಪರೀಕ್ಷೆ ಮಾಡಿರುವಂಥದ್ದು ಕರೆಕ್ಟೇ ಆಗಿದೆ. ಯಾಕಂದರೆ ಸಾಕಷ್ಟು ಲೋಪದೋಷಗಳು ಅದರಲ್ಲಿ ಕಂಡುಬಂದಿತ್ತು. ಈಗ ಮುಂಬರುವಂಥ ಪ್ರಿಲಿಮ್ಸ್ ಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು, ಈ ಸಲ KPSC ಯಾವ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡ್ತದೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಜ್ಯಶಾಸ್ತ್ರದಲ್ಲಿ ಯಾವ ರೀತಿ ಪ್ರಶ್ನೆಗಳಿರ್ತದೆ, ಹಿಸ್ಟ್ರಿಯಲ್ಲಿ ಯಾವ ರೀತಿ ಪ್ರಶ್ನೆಗಳಿರ್ತವೆ, ಸೊ ಇಲ್ಲಿ ಕರ್ನಾಟಕದ ಯೋಜನೆಗಳಿರ್ಬೋದು, ಜಿಯೋಗ್ರಫಿಯಲ್ಲಿ. ಸೊ ಮತ್ತೆ ಈಗ ಸ್ಟಾರ್ಟ್ ಆಯಿತು ಮೆಂಟಲ್ಬಿಲಿಟಿಯಲ್ಲಿ ಯಾವ ರೀತಿ ಪ್ರಶ್ನೆ. ನೋಡಿ, ಲಾಸ್ಟ್ ಟೈಮು ಕ್ರಮಯೋಜನೆ ವಿಕಲ್ಪ ಮೇಲೆ, ಸಂಭವನೀಯತೆ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೇಳಿದರು. 3ರಿಂದ 4 ಪ್ರಶ್ನೆಗಳಿತ್ತು. ಸೊ ಅದಕ್ಕಾಗಿ ಈಗ ಮತ್ತೊಂದು ಟಾಸ್ಕ್ ಇದೆ, ಮತ್ತೊಂದು ತಯಾರಿ ನಾವು ಮಾಡಬೇಕಾಗಿದೆ. ಯಾವುದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಇಲ್ಲ. ಈಗ ಯಾವ ರೀತಿ ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ ಒಂದು ಐಡಿಯಾ ಕೂಡ ಇಲ್ಲ. ಯಾಕಂದರೆ ಪ್ರತಿ ಸಲ ಕೂಡ ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ KPSC ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾ ಇದೆ. ಸೊ ಆದರೂ ಕೂಡ 2 ತಿಂಗಳ ಸಮಯಾವಕಾಶ, 60 ಡೇಸ್ ಇದೆ ನಮ್ಮ ಹತ್ರ. ಸೊ ಮತ್ತೊಂದು ಸಲ ಮತ್ತೆ ಸನ್ನದ್ಧರಾಗಬೇಕು. ಆದರೆ ಇಲ್ಲಿ ಇನ್ನೊಂದು ಸರ್ಕಾರವು ಆದೇಶವನ್ನು ಹೊರಡಿಸ್ಬೋದಿತ್ತು. ಏನಂದರೆ, ಇಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಮಿನಿಮಮ್ 250 to 300 ಕಿಲೋಮೀಟರ್ ದೂರವರೆಗೆ ಪರೀಕ್ಷಾ ಸೆಂಟರನ್ನು ಹಾಕಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿಕೊಂಡು ಅದನ್ನು ಕೂಡ ಸರಿಪಡಿಸಿದ್ದೇ ಆದಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಆರ್ಥಿಕ ಹೊರೆ ಕಡಿಮೆ ಮಾಡಿದ ಹಾಗೆ ಆಗ್ತಾಯಿತ್ತು. ಯಾಕಂದರೆ ಇಲ್ಲಿ ಹಿಂದಿನ ದಿನ ಜರ್ನಿ ಮಾಡಬೇಕು, ಫಿಸಿಕಲಿ ಟಯರ್ಡ್ ಆಗುತ್ತೆ. ಆಮೇಲೆ ಅಲ್ಲಿ ಒಂದು ದಿನ ಮೊದಲೇ ಹೋಗಿ ಅಲ್ಲಿ ಉಳಿದುಕೊಂಡು ಅಲ್ಲಿ ಎಲ್ಲ ಅಕೊಮಿಡೇಷನ್ ಪ್ರಾಬ್ಲಮ್ ಆಗ್ತದೆ. ದಯವಿಟ್ಟು ಇದರ ಬಗ್ಗೆ ಕೂಡ KPSC ಮತ್ತು ಸರ್ಕಾರವು ಗಮನವನ್ನು ಹರಿಸಿ ಆಯಾ ಅಭ್ಯರ್ಥಿಗಳಿಗೆ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲೇ ಒಂದೊಂದಿಷ್ಟು ಸೆಂಟರನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ಒಂದು ಉಪಕಾರ ಮಾಡಿದಂತೆ ಆಗ್ತದೆ ಈ ಒಂದು KS ಆಸ್ಪಿರೆಂಟ್ಸ್ಗೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಎಕ್ಸಾಮ್ ಡೇಟ್ಸ್ಗಳು ಬರ್ತದೆ. ಮತ್ತೊಮ್ಮೆ ಎಲ್ಲರೂ ತಯಾರಾಗಿ ಅಂತ ಹೇಳ್ತಾ, ಜೈ ಹಿಂದ್.